ಲೋಕಸಭಾ ಚುನಾವಣೆಗೆ ರಾಜ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೆಯ ಪಟ್ಟಿ ರೆಡಿ ಆಗಿದೆಯಂತೆ. ಗೊತ್ತಿಲ್ಲ, ಯಾವುದೇ ಕ್ಷಣದಲ್ಲಿ ಬಿಡುಗಡೆಯೂ ಆಗಬಹುದಂತೆ. ಗೊತ್ತಿಲ್ಲ. ಇದು ಘೋಷಣೆ ಆಗದೆ ಉಳಿದಿರುವ ರಾಜ್ಯದ 21 ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಖೈರುಗೊಳಿಸಿದೆ ಕಾಂಗ್ರೆಸ್ನ ಸಿಇಸಿ ಸಭೆ ಅಂತ ಪಕ್ಷದ ಒಳಗಿನ ವರ್ತಮಾನಗಳು, ಸುದ್ದಿಗಳು ಹೇಳ್ತಾ ಇವೆ. ಕಾಂಗ್ರೆಸ್ನ ಸಂಭಾವ್ಯ ಪಟ್ಟಿನಲ್ಲಿ ಕುಟುಂಬದ ಪ್ರತಿನಿಧಿಗಳು ವಿಪರೀತವಾಗಿ ಕಂಗೊಳಿಸುತ್ತಿದ್ದಾರೆ ಎಂಬುದು ಕಾಂಗ್ರೆಸ್ಸಿನಿಂದ ಒಳಗಡೆಯಿಂದನೇ ಬರುತ್ತಿರುವ ಒಂದು ಆರೋಪ. ಅಂದರೆ ಸಾಮಾನ್ಯ ಕಾರ್ಯಕರ್ತರ ವರ್ಗದವರು ಎಲ್ಲ, ಉದಾಹರಣೆಗೆ ನಮ್ಮಂಥ ಆಫೀಸ್ಗಳಿಗೆ SMS ಹಾಕೋದು ಅಥವಾ ಯಾರಿಗೋ ಫೋನ್ ಮಾಡಿ ಹೇಳೋದು, ಏನು ಸಾರ್ ಎಲ್ಲ ಅವರವರೇ ತಗೋತಾ ಇದ್ದಾರೆ, ನಮ್ಮನ್ನು ಯಾರು ಕೇಳೋರೇ ಇಲ್ಲ ಅಂತ ಕೇಳೋದು, ಇರ್ಬೋದು ಇಲ್ಲದೆ ಇರ್ಬೋದು, ಫೈನಲ್ ಆದರೆ ಗೊತ್ತಾಗುತ್ತೆ ಹೌದಾ ಇಲ್ವಾ. ಹೌದಾ ಅಲ್ವಾ ಅಂತ. ಹೀಗೆ ಅಂದರೆ ಈ ಸಂಭಾವ್ಯ ಪಟ್ಟಿಯಲ್ಲಿ ತೋರಿಸುತ್ತಿರುವ ಹೆಸರುಗಳಲ್ಲಿ ಬಹುತೇಕ ಜನ ಪತ್ನಿ, ಮಕ್ಕಳು, ಅಳಿಯ, ಸೊಸೆ ಹೀಗೆ ಇದ್ದಾರೆ ಬಹು ಲೀಡರ್ಗಳಿಗೆ. ಈ ಆರೋಪದಿಂದ BJPನೂ ಹೊರತಾಗತ್ತೆ ಅಂತಲ್ಲ, ಒಂದು 2-3 ಕ್ಷೇತ್ರದಲ್ಲಿ ಅವ್ರಿಗೂ ಬರುತ್ತದು. ಕಾಂಗ್ರೆಸ್ದು ಜಾಸ್ತಿ ಅಂತ ಅಂದರೆ ಡಿಗ್ರಿ ಕ್ವಶನ್. ಈಗ ಸರಿ, ಟೀಕೆ ಏನಾಗತ್ತೋ ಬಿಡುತ್ತೋ ಆಮೇಲೆ ನೋಡೋಣ, ಪಟ್ಟಿ ಫೈನಲ್ ಆಗಲಿ. ಫಸ್ಟು ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅದು ಕಗ್ಗಂಟಾಗಿದೆಯಂತೆ. ಈ ಕಗ್ಗಂಟಾಗಿರುವುದನ್ನು ಬಿಟ್ಟು ಉಳಿದದ್ದನ್ನು ಬಹುಶಃ ನಾಳೆನೋ ಇವತ್ತು ರಾತ್ರಿನೋ ಶುಕ್ರವಾರನೋ ಕೊಟ್ಬಿಡ್ತಾರಂತೆ ಲಿಸ್ಟನ್ನು. ಯಾರಂತೆ ಆ ಲಿಸ್ಟು ನೋಡ. ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಅವರು ಕೊಡ್ಬೋದು ಅಂತ ಈಗೆಲ್ಲ ನಾವು ಹೇಳ್ತಿರೋದು. ಹೆಚ್ಚು ಕಡಿಮೆ ಡಿಸೈಡ್ ಆಗಿದೆ, 99% ಅಂತ ಇಟ್ಕೊಳ್ಳಿ. ಗೊತ್ತಿಲ್ಲ, ಅದೇನೋ ನಡೆಯಬಾರದ್ದೇನೋ ನಡೆದೋಗ್ಬಿಟ್ಟು ತಪ್ಪಿದ್ರೆ ಗೊತ್ತಿಲ್ಲ ಅಷ್ಟೇ. ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ, ಸಚಿವ ಜಾರಕಿಹೊಳಿ ಅವರ ಪುತ್ರಿ. ಅಲ್ಲಿಗೆ ಬೆಳಗಾವಿಗೆ 2 ಸೀಟ್ ಇದೆ, 2 ಒಂದೊಂದು ಫ್ಯಾಮಿಲಿ ಜೊತೆ ಇರುತ್ತೆ, ಹಂಚಿಕೊಳ್ತಾರೆ. ಬಾಗಲಕೋಟೆ ಸಂಯುಕ್ತಾ ಪಾಟೀಲ್, ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ. ಬೆಂಗಳೂರು ದಕ್ಷಿಣ ಸೌಮ್ಯಾ ರೆಡ್ಡಿ, ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ. ಬೀದರ್ ಸಾಗರ್ ಖಂಡ್ರೆ, ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ. ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್, ಸಚಿವ ಮಲ್ಲಿಕಾರ್ಜುನ್ ಅವರ ಪತ್ನಿ. ಕಲಬುರಗಿ ರಾಧಾಕೃಷ್ಣ ದೊಡ್ಡಮನಿ, AICC ಅಧ್ಯಕ್ಷರೂ ಆಗಿರುವ ಖರ್ಗೆ ಅವರ ಅಳಿಯ. ಉಡುಪಿ ಚಿಕ್ಕಮಗಳೂರು, ಅದು ಜಯಪ್ರಕಾಶ್ ಹೆಗಡೆ ಮಾಜಿ ಸಂಸದ, ಅದಕ್ಕೆ ಕುಟುಂಬದ ಕಾಲರ್ ಇದ್ದಂಗಿಲ್ಲ. ಆಲ್ ರೈಟ್. ಚಿತ್ರದುರ್ಗ ಚಂದ್ರಪ್ಪ KPCC ಕಾರ್ಯಾಧ್ಯಕ್ಷರು ಹೌದು, ಅದು ಕುಟುಂಬದ ಸಮಸ್ಯೆ ಏನಿದ್ದಂಗಿಲ್ಲ. ಧಾರವಾಡ ವಿನೋದ್ ಅಸೂಟಿ, ಇದೊಂದು ಹೊಸ ಮುಖ, ಇದು ಯಾರೂ ಇಲ್ಲ ಅಂತ ತಂದು ಇಟ್ಟರೋ ಅಥವಾ ಅಲ್ಲಿ ಯಾವುದೇ ಕುಟುಂಬದ ಡಿಮಾಂಡ್ ಬರಲಿಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಬ್ರ್ಯಾಂಡ್ ನ್ಯೂ ಫೇಸ್ ಇದು. ಓಕೆ. ಕೊಪ್ಪಳ ರಾಜಶೇಖರ ಹಿಟ್ನಾಳ್, ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ. ದಕ್ಷಿಣ ಕನ್ನಡ ಪದ್ಮರಾಜ ರಾಮಯ್ಯ, ವಕೀಲರು, ಬಿಲ್ಲವ ಸಮುದಾಯಕ್ಕೆ ಸೇರಿದವರು ಅಂತ ಲೆಕ್ಕಾಚಾರ. ಬೆಂಗಳೂರು ಕೇಂದ್ರ ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್, ಮಾಜಿ MP, ರಾಜ್ಯಸಭೆಯ ಉಪಾಧ್ಯಕ್ಷರೂ ಆಗಿದ್ದ ರೆಹಮಾನ್ ಖಾನ್ ಅವರ ಪುತ್ರ. ಬೆಂಗಳೂರು ಉತ್ತರ ಪ್ರೊಫೆಸರ್ ರಾಜೀವ್ ಗೌಡ, ಅಫ್ಕೋರ್ಸ್ ರಾಜ್ಯಸಭೆ ಸದಸ್ಯರಾಗಿದ್ದರು, ಅವರು ಪ್ರೊಫೆಸರು, ಇದೆಲ್ಲ ಡ್ಯಾಶ್ ಡ್ಯಾಶ್ ಕರೆಕ್ಟ್. ಬಟ್ ಅವರೂ ಕೂಡ ಅವ್ರ ತಂದೆ ಪೂರ್ವಕಾಲದಲ್ಲಿ M ವೆಂಕಟಪ್ಪನವರ ಮಗ, ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು, ಸ್ಪೀಕರ್ಲಾಗಿದ್ದರು, ಡ್ಯಾಶ್ ಡ್ಯಾಶ್. ಮೈಸೂರು ಲಕ್ಷ್ಮಣ್, ಇದೊಂದು ಹೊಸ ಹೆಸರಿದೆ, ಅಂದರೆ ಕಾರ್ಯಕರ್ತ ಪಡೆ ಕಡೆಯಿಂದ, ಕುಟುಂಬ ಪಡೆ ಅಲ್ಲ. ರಾಯಚೂರು ಕುಮಾರ ನಾಯಕ್, ನಿವೃತ್ತ IAS ಅಧಿಕಾರಿ. ಉತ್ತರ ಕನ್ನಡ, ಅದಕ್ಕೆ ಯಾವ ಕುಟುಂಬನೂ ಕಾಣಿಸಿಲ್ಲ. ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್, ಮಾಜಿ ಶಾಸಕಿಯೂ ಹೌದು, ಪತಿ ಅಧಿಕಾರಿ ಇರಬಹುದು, ಬಟ್ ಅದನ್ನು ಲಿಂಕ್ ಮಾಡಲಿಕ್ಕೆ ಬರಲ್ಲ. ಇಷ್ಟರ ಜೊತೆಗೆ ಅಂತಿಮ ಆಗಿಲ್ಲ ಅಂತ ಇದ್ದಾರಲ್ಲ, ಅದರಲ್ಲಿ ಚಾಮರಾಜನಗರ ಸುನೀಲ್ ಬೋಸ್ ಕೊಟ್ರೆ, ಮಹದೇವಪ್ಪನವರ ಪುತ್ರ ಸಚಿವ ನಂಜುಂಡಸ್ವಾಮಿ ಅಂತ ಇನ್ನೊಂದು ಹೆಸರು ಆಗ್ತಾ ಇದ್ದಾರೆ, ಅವರು ಕೊಟ್ಟರೆ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ಶಿವಶಂಕರ ರೆಡ್ಡಿ ಮತ್ತು ರಕ್ಷಾ ರಾಮಯ್ಯ ಅಂತ ತೋರಿಸಿದ್ದಾರೆ, ಹೆಚ್ಚು ಕಡಿಮೆ ರಕ್ಷಾ ರಾಮಯ್ಯ ಅದಾಗಿದೆ ಅಂತ ಕೆಲವರು ವಾದ. ಅದು ಕೂಡ MR ಸೀತಾರಾಮ್, ಕಾಂಗ್ರೆಸ್ಸಿನ ಮಾಜಿ ಮಂತ್ರಿಗಳು, ಅವರದ್ದೇ ಪುತ್ರ. ಕೋಲಾರ ಚಿಕ್ಕ ಪೆದ್ದಣ್ಣ, ಹೆಸರಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟೇ,
ಇದು ಮುನಿಯಪ್ಪನವರ ಅಳಿಯ ಅಂತ ಹೇಳ್ತಿದ್ದಾರೆ. ಅವರು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಈಗ ಮಾಜಿ ಮಂತ್ರಿ, ಈಗ ಪ್ರೆಸೆಂಟ್ ಮಂತ್ರಿ, ಅವರ ಅಳಿಯ ಅಂತ. ಇನ್ನೊಂದು ಎಲ್ಲ ಹನುಮಂತಯ್ಯ. ಬಳ್ಳಾರಿ ತುಕಾರಾಮ್ ಸ್ಪರ್ಧೆಗೆ ಒತ್ತಡ ಇದೆಯಂತೆ, ಅವ್ರು ನಿರಾಸಕ್ತಿ ಇದೆಯಂತೆ. ಅಲ್ಲಿ ಅವರು ನನ್ನ ಮಗಳಿಗೆ ಕೊಡಿ ಅಂತಾನೋ ಏನೋ, ಇನ್ನೊಬ್ಬ ಮಂತ್ರಿ ನಾಗೇಂದ್ರ ನನ್ನ ಸೋದರನಿಗೆ ಕೊಡಿ ಅಂತಾನೋ ಏನೋ ಒತ್ತಡ ಇದೆಯಂತೆ. ಇದಲ್ಲದೆ ಕಾಂಗ್ರೆಸ್ನಲ್ಲಿ ಬರೋದು ಅಫ್ಕೋರ್ಸ್ 2 ಟರ್ಮ್ ಆಗಿದೆಯೋ 3 ಟರ್ಮ್ ಆಗಿದೆಯೋ, ಆಗಿಲ್ಲ ಅಂತಲ್ಲ. ಅದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಬರುತ್ತೆ. ಹೌದು, ಕುಟುಂಬ ಅಂತ. ಅಲ್ಲ, ಆ ಲೆಕ್ಕನೇ ಹಿಡಿದ್ರೆ ನಾ ಹೇಳ್ತಿರೋದು. ಹಾಗಾಗಿ ಅಲ್ಟಿಮೇಟ್ಲಿ ನಾನು ಲೆಕ್ಕ ಹಾಕ್ತಿದ್ದೆ, ಈ ಬಂದಿರೋ ಪಟ್ಟಿನೇ ಆದರೆ ಬಹುಶಃ 14ರಿಂದ 15 ಕ್ಷೇತ್ರ ಆಗ್ಬೋದು ಸಂಬಂಧಿಕರಿಗೆ, ಅರ್ಧದಷ್ಟು. ಹಂಗನ್ಬಿಟ್ಟು ಏನು ಬಿ ಜೆ ಪಿಯವ್ರನ್ನ ಖಾಲಿ ಉಳ್ಕೊಂಡು ತೊಳಲೊಟ್ಟೆ ನಾಳೆಯಿಂದ ಪುಂಗಿ ಉತ್ತಾರೆ ಕೂತ್ಕೊಂಡು ಕಾಳೆ ಉತ್ತಾರೆ ಅನ್ನೋಕ್ಕಲ್ಲ. ಅಲ್ಲೂ 3 ಕಾಣಿಸ್ತಿದೆ ಈಗಾಗಲೇ. ದಾವಣಗೆರೆಯಲ್ಲಿ ಒಂದಿದೆ, ಜಿ ಎಂ ಸಿದ್ದೇಶ್ವರ ಅವರ ಪತ್ನಿ ತಂದಿದ್ದಾರೆ. ಬೆಳಗಾವಿಲಿ ಒಂದಿದೆ, ಶಶಿಕಲಾ ಜೊಲ್ಲೆ ಮಾಜಿ ಮಂತ್ರಿಗಳು ಅವರ ಪತಿಗೆ ತಂದಿದ್ದಾರೆ. ಇನ್ನೊಂದು ಯಡಿಯೂರಪ್ಪನವ್ರ ಮಗಾನೇ ಇದ್ದಾರೆ. ಸೊ ಈಗ ಕ್ವಶನ್ ಈಸ್, ಬರೀ 3ರಪ್ಪ, ಅಲ್ಲಿ 14ಕ್ಕಪ್ಪ ಅಂತ ಬೇಕಾದ್ರೆ ಫೈಟಿಂಗ್ ಮಾಡ್ಕೋಬಹುದು, ಆ ಥರ ಬೇಕಾದ್ರೆ ತಾಳೆ ಮಾಡ್ಕೊಳ್ಳಿ. ಇನ್ನು JDSಗೆ ಒಂದು ಹೇಳ್ಬಿಡ್ಬೋದು, ಎಲ್ಲ ಹೇಳಾಗಿದೆಯಲ್ಲ, ಅದಪ್ಪ ಮಕ್ಕಳ ಪಕ್ಷ, ಅದು ಕುಟುಂಬ ಪಕ್ಷ ಅಂತ ಹೇಳಾಗೋಗಿದೆ, ಅದರಲ್ಲೇನಿದೆ ಅಂತ ಬೇಕಾದ್ರೆ ಹೇಳ್ಕೋಬೋದೇನು. ಒಟ್ಟಿನಲ್ಲಿ ಇದು ನಮ್ಮ ಪ್ರಜಾಪ್ರಭುತ್ವ. ಯಾವ ಪಕ್ಷವನ್ನಾದರೂ ತೆಗೆದುಕೊಳ್ಳಿ, ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಂದು ಲೆಕ್ಕ ಆಗ್ತಿದೆ, ಆ ಸರ್ವೆ ಮಾಡಿಸ್ತೀನಿ ಒಂದನ್ನು ಬಿಡಲ್ಲ ಈ ಚುನಾವಣೆ ಆದಮೇಲೆ. ನನ್ನ ಲೆಕ್ಕಾಚಾರದಲ್ಲಿ ಕರ್ನಾಟಕಕ್ಕೆ 150ರಿಂದ 200 ಕುಟುಂಬಗಳು ಸಾಕು ರಾಜಕಾರಣ ಮಾಡೋಕ್ಕೆ, ಸಾಕು. ಆ ಕುಟುಂಬಗಳ ಒಳಗಡೆ ಈ ರಾಜಕಾರಣ ನಡೆಯುತ್ತೆ. ರಾಜ್ಯ ಮಟ್ಟಕ್ಕೆ ಒಂದು 5-6 ಕುಟುಂಬಗಳು, ಜಿಲ್ಲಾ ಮಟ್ಟಕ್ಕೆ ಒಂದು 4-4 ಕುಟುಂಬಗಳು ಆವ್ರೇಜ್ ಹಿಡ್ಕೊಂಡ್ರೆ, ಆವ್ರೇಜ್ ಸರಾಸರಿ ತಗೊಂಡ್ಬಿಟ್ರೆ ಒಂದೊಂದು ಜಿಲ್ಲೆಯಲ್ಲಿ ಎಲ್ಲ ಪಕ್ಷನೂ ನಾನು ಹೇಳ್ತಿರೋದು, ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷನೂ ಸೇರಿ ಹೇಳಿದ್ರೆ ಒಂದು 200-250 ಕುಟುಂಬ ಆಗಿಬಿಟ್ರೆ ಸಾಕು ರಾಜಕಾರಣ. ಒಬ್ಬ ಲೀಡರ್ ಇನ್ ಎನಿ ಪಾರ್ಟಿ, ಕಾಂಗ್ರೆಸ್, ಬಿಜೆಪಿ ಆರ್ JDS ಆರ್ ಎನಿ ಪ್ಲೇಸ್ ನಾನು ಹೇಳ್ತಿರೋದು. ಈ ಆರ್ಡಿನರಿ ಕಾರ್ಯಕರ್ತನಿಗೊಬ್ಬನಿಗೆ ಟಿಕೆಟ್ ಕೊಡೋಕ್ಕಾಗಿಲ್ವಲ್ಲ ಅಂತ ಗಲಾಟೆ ಮಾಡಿದ್ದೆಲ್ಲರೂ ನೋಡಿದ್ದೀರಾ? ಅವರೇ ಕೇಳ್ಕೊಳ್ಬೇಕು. ಎಲ್ಲರೂ ನೋಡಿದ್ದೀರಾ? ನನ್ನ ಮಗಳು ಕೊಡಲಿಲ್ಲ, ನನ್ನ ಅಣ್ಣಂಗೆ ಕೊಟ್ಟಿಲ್ಲ, ನನ್ನ ತಮ್ಮಂಗೆ ಕೊಟ್ಟಿಲ್ಲ, ನನ್ನ ಅಕ್ಕಂಗೆ ಕೊಟ್ಟಿಲ್ಲ, ನಾದ್ನಿ ಕೊಟ್ಟಿಲ್ಲ, ಹೆಂಡತಿ ಕೊಟ್ಟಿಲ್ಲ, ಗಂಡಂಗೆ ಕೊಟ್ಟಿಲ್ಲ ಅಂತ ಗಲಾಟೆ ನಡೀತಾ ಇದೆಯಾ ಹೊರತು ಒಬ್ಬ ಲೀಡರ್, ಒಂದು ಕಾರ್ಯಕರ್ತನಿಗೆ ಯಾವುದೇ ಪಾರ್ಟಿ ತಗೊಳ್ಳೋಣ ಬೇಕಾದ್ರೆ ಫೈಟಿಂಗಲ್ಲಿ ಇವನು ಕೊಟ್ಟಿಲ್ಲ ಅಂತ ಗಲಾಟೆ ಮಾಡ್ತಿರೋದು ನೋಡಿದ್ದೀರಾ ಯಾರು? ಇದು ಪ್ರಜಾಪ್ರಭುತ್ವ. ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ಭಾರತದಲ್ಲಿ ಹೈಜಾಕ್ ಆಗೋಗಿದೆ. ಪರಿವಾರಗಳು, ಮೋದಿ ಹೇಳೋ ಪರಿವಾರಗಳಿದೆಯಲ್ಲ, ವಿವಿಧ ಮುಖವಾಡಗಳೊಂದಿಗೆ ನಮ್ಮನ್ನು ಆಕ್ರಮಿಸಿಕೊಂಡು ಆಗೋಗಿದೆ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಆರ್ಡಿನರಿ ವರ್ಕರ್ಸು ಎಲೆಕ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂದರೆ, ಆರ್ಡಿನರಿ ವರ್ಕರ್ ಎಲೆಕ್ಷನ್ಗೆ ಟಿಕೆಟ್ ಕೇಳಕ್ಕೆ ಹೋದರೆ ಅವನನ್ನು ಕೇಳುವ ಮೊದಲನೆಯ ಪ್ರಶ್ನೆ ದುಡ್ಡೆಷ್ಟಿದೆ ನಿನ್ನ ಹತ್ರ ಅಂತ. ಅದು ಮೇನ್. ಅದಕ್ಕೆ ವಿರುದ್ಧವಾಗಿ 250 ಕುಟುಂಬಗಳ ಸದಸ್ಯರು ತಂದು ಇಡೋ ವಾದ ಏನು ಅಂತಂದರೆ, ನಮ್ಮ ಹತ್ರ ಲಾರಿಗಟ್ಟಲೆ ದುಡ್ಡಿದೆ ಅಂತ. ಅಂದರೆ ಅರ್ಥ, ಚುನಾವಣೆಯನ್ನು ದುಡ್ಡಿನಲ್ಲಿ ನಡೆಸ್ತೀವಿ ಅಂತ ಅರ್ಥ. ಆದರೆ ಈ ಆರ್ಡಿನರಿ ಕಾರ್ಯಕರ್ತ, ಯಾಕಂದರೆ ಈ ಲಾರಿಗಟ್ಟಲೆ ದುಡ್ಡಿಟ್ಟವರು ಒಂದು ಕಾಲದಲ್ಲಿ ಜಟಕಾ ಗಾಡಿ ಹತ್ತಕ್ಕೂ ಯೋಗ್ಯರಾಗಿರಲಿಲ್ಲ ಅನ್ನೋದನ್ನು ಮರ್ತೋಗಿರ್ತಾರೆ. ಅವರು ಅಧಿಕಾರಕ್ಕೆ ಬಂದು ಅಧಿಕಾರವನ್ನು ಹಿಡಿದು ಭ್ರಷ್ಟ ಮಾರ್ಗಗಳಲ್ಲಿ, ಬಿಸಿನೆಸ್ಸಿನ ರೂಪಗಳಲ್ಲಿ ಲೂಟಿ ಹೊಡೆದು ಕೂತಿದ್ದಾರೆ ಅನ್ನೋದನ್ನು ಅವ್ರು ಮರ್ತಿರ್ತಾರೆ 25 ವರ್ಷದಿಂದ, 30 ವರ್ಷದಿಂದ. ಬಟ್ ಇವತ್ತು ಅವ್ರು ದುಡ್ಡಿದೆ, ಹಾಗಾಗಿ ನಮ್ಮ ಹತ್ರ ದುಡ್ಡಿದೆ, ಅವನ ಹತ್ರ ದುಡ್ಡಿದೆಯಾ ಕಂಟೆಸ್ಟ್ ಮಾಡೋಕ್ಕೆ ಅಂತಾರೆ. ಅದೇ ಹಾದಿಯಲ್ಲಿ ಬಂದಿದ್ದು ಅವನನ್ನು ಕೇಳ್ತಾರೆ, ಅದೇ ಹಾದಿಯಲ್ಲಿ ನಾನು ಬಂದಿದ್ದೆ ಅನ್ನೋದು ಬಿಟ್ಬಿಡ್ತಾರೆ. ಕೇಳ್ತಾರೆ, ಅವನತ್ತು ದುಡ್ಡಿರಲ್ಲ, ಸೊ ಅವನನ್ನು ಬಿಡ್ತಾರೆ, ಕೈನ ದುಡ್ಡಿರೋನು ತರ್ತಾರೆ. ಸೊ ಎಲೆಕ್ಷನ್ ಹ್ಯಾಸ್ ಬೀನ್ ಎಫೆಕ್ಟಿವ್ಲಿ ಟೇಕನ್ ಓವರ್ ಇಂಡಿಯಾನಲ್ಲಿ, ಡೆಮೋಕ್ರಸಿನಲ್ಲಿ, ಅಟ್ಲೀಸ್ಟ್ ಕರ್ನಾಟಕದಲ್ಲಿ, ನಂಗೆ ಭಾರತದ ಗೊತ್ತಿಲ್ಲ, ಬೈ ದಿ ಪವರ್ಫುಲ್ ಫ್ಯಾಮಿಲೀಸ್. ಡಿಗ್ರಿ ಕಡಿಮೆ ನಾನು ಹೇಳ್ತಿರೋದು, ಮೆಟ್ಟಿಲು ಹತ್ತಿರುವುದು ಒಂದು ಪಕ್ಷ 10 ಮೆಟ್ಲು ಹತ್ತಿರ್ಬೋದು, ಇನ್ನೊಂದು ಪಕ್ಷ 3 ಮೆಟ್ಲು 2 ಮೆಟ್ಲು ಹತ್ತಿರ್ಬೋದು ಅಷ್ಟೇ. ಝೀರೋ ಅನ್ನೋ ಹಾಗಿಲ್ಲ. ಫ್ಯಾಮಿಲಿ ಆ್ಯಂಡ್ ಮನಿ. ಯಾವ ಮನಿ? ದಿ ಸೋ ಕಾಲ್ಡ್ ಬಿಸ್ನೆಸ್ ಮನಿ. ಎಲ್ಲಿಂದ ಬಂತ ಬಿಸ್ನೆಸ್ಸು? ಕಳ್ಳೆಕಾಯಿ ತಿನ್ನಕ್ಕೆ ಯೋಗ್ಯರಲ್ಲದೆ ಇದ್ದವನು ಇವತ್ತು ಬಂದು ಕೋಟ್ಯಾಧಿಪತಿ ಅಂತ ಮೆರಿತಾರೆ ನಮ್ಮ ಮುಂದೆ. ಕೆಲವರು ಹೆಂಗಿದ್ರು ಕಳ್ಳೆಕಾಯಿ ಬೀಜ ತೊಗೊಳಕ್ಕೆ ದುಡ್ಡು ಇರ್ತಿರ್ಲಿಲ್ಲ. KSRTC ಬಸ್ ಹತ್ಕೊಂಡ್ಬಿಟ್ಟು ಟಿಕೆಟ್ ತೊಗೊಳಕ್ಕೆ ಯೋಗ್ಯತೆ ಇರ್ತಿತ್ತು ಅಲ್ವ ಕೆಲವರುಗಳಿಗೆಲ್ಲ. ಇವತ್ತು ದೇ ಹ್ಯಾವ್ ಮೇಡ್ ಮನಿ. ಫೇರ್. ದೇ ಸೇ ವಿ ಹ್ಯಾವ್ ಡನ್ ಇಟ್ ಇನ್ ಬಿಸ್ನೆಸ್. ಫೇರ್ ಅದು, ನಾನು ಅನ್ಫೇರ್ ಅಂತ ಹೇಳ್ತಿಲ್ಲ ಅದನ್ನ. ಆದರೆ ಎಲ್ಲಿಗೆ ಬಂತು ನೋಡ್ಕೊಳ್ಳಿ ಪ್ರಜಾಪ್ರಭುತ್ವ. ಈಗ ಅವ್ರುಗಳೇ ಆಳೋದು, ಎಲ್ಲ ಪಕ್ಷದ್ದು ಇಷ್ಟೇ. ವಿ ದ ಪೀಪಲ್ ಆಫ್ ಇಂಡಿಯಾ, ಕಾನ್ಸ್ಟಿಟ್ಯೂಷನ್
ಚೇಂಜ್ ಮಾಡ್ಕೋತೀವಿ ಒಂದಿನ ನಾವು ಜನ ಇದನ್ನು. ಭಾರತದ ಪ್ರಜಾಪ್ರಭುತ್ವ ಅಂತಂದರೆ ವಿ ದಿ ಸ್ಲೇವ್ಸ್ ಆಫ್ ಇಂಡಿಯಾ ಟು ದೀಸ್ ಫ್ಯಾಮಿಲೀಸ್. ಪ್ರಜಾಪ್ರಭುತ್ವದ ರೀತಿಯಲ್ಲಿ ಹೇಳ್ತಿರೋದು, ಬೇರೆ ರೀತಿಯಲ್ಲ. ಹಾಗೆ ನಡೀತಾ ಇದೆ. ಕುಟುಂಬಗಳು ಮತ್ತು ದುಡ್ಡಿಗೆ ನಾವು ಜೀತ ಆಗಿದ್ದೀವಿ ವೋಟರ್ಸು. ನಥಿಂಗ್ ಮೋರ್ ದ್ಯಾನ್ ದಟ್. ನಮ್ಮ ಹೆಸರಿನಲ್ಲಿ ನಡೆಯುತ್ತಿರುವ ಇನ್ನೊಂದು ಬೃಹತ್ ನಾಟಕ. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಟಿಕೆಟ್ ಕೈ ತಪ್ಪುವುದು ಖಚಿತ ಆಗ್ತಿದ್ದ ಹಾಗೆ ವೀಣಾ ಕಾಶಪ್ಪನವರವರು ಅವರ ಬೆಂಬಲಿಗರು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ವೀಣಾ ಕಾಶಪ್ಪನವರವರಂತೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಅಳಿಯ ಚಿಕ್ಕಪೆದ್ದಣ್ಣಗೆ ಕೋಲಾರ ಟಿಕೆಟ್ ನೀಡುವಂತೆ ಸಚಿವ ಮುನಿಯಪ್ಪ ಖರ್ಗೆ ಬಳಿ ಲಾಬಿಯನ್ನ ನಡೆಸಿದ್ದಾರೆ. ಎಲ್ ಹನುಮಂತಯ್ಯ ಕೂಡ ಖರ್ಗೆಯನ್ನ ಭೇಟಿ ಮಾಡಿದ್ದಾರೆ. ಹನುಮಂತಯ್ಯ ಪರ ಸಚಿವ ಸುಧಾಕರ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬ್ಯಾಟಿಂಗ್ ನಡೆಸಿದ್ದಾರೆ. ಕೋಲಾರ ಕಗಂಟು ನಿವಾಸಲು ದೆಹಲಿಯ ಡಿಕೆ ಸುರೇಶ್ ನಿವಾಸದಲ್ಲಿ ಸಿಎಂ ಮತ್ತು ಡಿಸಿಎಂ ಸಭೆ ನಡೆಸಿದ್ದಾರೆ. ಅತ್ತ ದಾವಣಗೆರೆ ಟಿಕೆಟ್ ಪ್ರಭಾ ಮಲ್ಲಿಕಾರ್ಜುನ್ಗೆ ಖಚಿತ ಆಗ್ತಿದ್ದ ಹಾಗೆ ಮತ್ತೋರ್ವ ಪ್ರಬಲ ಆಕಾಂಕ್ಷಿ ವಿನಯ್ ಕುಮಾರ್ ಬಂಡಾಯದ ಸುಳಿವನ್ನ ಕೊಟ್ಟಿದ್ದಾರೆ. ನಾಳೆ ಬೆಂಬಲಿಗರ ಸಭೆ ಕರೆಯುತ್ತಾರೆ, ತೀರ್ಮಾನ ತಿಳಿಸುತ್ತಾರೆ. ಹಾವೇರಿಯ ಕಾಂಗ್ರೆಸ್ ಸಭೆಯಲ್ಲಿ ಕಾರ್ಯಕರ್ತರ ಮಧ್ಯೆ ಕೈ ಮಿಲಾಯಿಸೋ ಮಟ್ಟಕ್ಕೆ ಗಲಾಟೆ ಏರ್ಪಡಿತು. ಇನ್ನು ದಕ್ಷಿಣ ಕನ್ನಡ ಟಿಕೆಟ್ ಸಿಗೋದು ಖಚಿತವಾದ ಕಾರಣ ಪದ್ಮರಾಜ ರಾಮಯ್ಯ ಕುದ್ರೋಳಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಗೊತ್ತಿಲ್ಲ ನಮ್ಮ ಜಿಲ್ಲೆಯ ಜನರಿಗೆ ನನ್ನನ್ನ ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ಅದು ನನಗೆ ತಿಳಿತಾ ಇಲ್ಲ. ನೋಡಿ, ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಯಾವ ಗ್ರಾಮಕ್ಕೆ ಹೋಗಿದ್ದಾರೆ, ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳಬೇಕು ಪಕ್ಕದ ಜಿಲ್ಲೆಯವರಿಗೆ. ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ 5 ವರ್ಷದಿಂದ ಸಂಘಟನೆ ಮಾಡಿದಂತೋಳು ನಾನು. ಸಂಕಟಗಳು ಅವರವರದ್ದು, ಅವರವರ ಸಂಕಟಗಳು. ಕೆಲವೊಮ್ಮೆ ಕುಟುಂಬದ ಒಳಗಡೆ ಇರುವವರು ಅಭ್ಯಪಾರಿಗಳಾಗ್ಬಿಡ್ತಾರೆ. ಮೇ ಬಿ ಲೈಕ್ ದಿಸ್ ಲೇಡಿ. ಏನು ಮಾಡಕ್ಕಾಗಲ್ಲ, ಕುಟುಂಬದೊಳಗಿದ್ರೂ ಆಗುತ್ತೆ. ಹಾಗಾಗಿ ಸಹಜವಾಗಿ ರಾಜಕೀಯ ಪಕ್ಷಗಳು ಕೇಳೋದೇನು ನಮ್ಮನ್ನ ಪ್ರಶ್ನೆ, ಯಾರು ಹೇಳಿದವರು ಕುಟುಂಬ ಅಂತ? ಜನ ಆಯ್ಕೆ ಮಾಡಿರುವುದು. ಜನ ಓಟ್ ಕೊಟ್ಟಿಲ್ವಾ? ಏನು ಪುಕ್ಕಟೆ ಬಂದಿದ್ದೀವಾ? ಓಟ್ ಹಾಕ್ಸಿಲ್ವಾ ಜನದ ಕೈಲಿ? ಜನ ಆಯ್ಕೆ ಮಾಡಿದ ಮೇಲೆ ಪ್ರಜಾಪ್ರಭುತ್ವದಲ್ಲಿ ನಿಮ್ದೇನ್ರಿ ಫ್ಯಾಮಿಲಿ ಗಲಾಟೆ? ಜನನೇ ಕೇಳ್ಬೋದು, ಅವರು ಕೇಳಕ್ಕೆ ಹಕ್ಕಿದೆ. ಯಾಕಂದರೆ ಮೂರ್ಖರು, ಶತಮೂರ್ಖರು, ದಡ್ಡರು, ಮಹಾದಡ್ಡರು ಆಗಿರೋದು ನಾವು ತಾನೇ. ಈ ಆಯ್ಕೆಗಳನ್ನು ಒಪ್ಪುತ್ತಾ ಬಂದಿರುವ ನಾವು ಜೀತದಾಳುಗಳು ಅವ್ರಿಗೆ ಸಾವುಕಾರಂಗೆ ಬೈಬೇಕಾ? ಆದರೆ ಅಲ್ಲೊಂದು ಸಣ್ಣ ಕಿರಿಕ್ಕಿದೆ, ಒಂದು ಕ್ಯಾವಿಯೇಟ್ ಇದೆ. ಅದಕ್ಕೆ ಆಯ್ಕೆಗೆ ನನ್ನ ಮುಂದೆ ಅಣ್ಣ, ಅಕ್ಕ, ತಮ್ಮ, ತಂಗಿ, ನಾದ್ನಿ, ಸೊಸೆ, ಅತ್ತೆ, ಗಂಡ, ಹೆಂಡತಿ, ಅಜ್ಜಿ, ತಾತ, ಮುತ್ತಜ್ಜಿ ಇವ್ರನ್ನ ಇಟ್ಟುಬಿಟ್ಟು ಇದ್ರಲ್ಲಿ ಯಾರನ್ನಾರು ಆಯ್ಕೆ ಮಾಡ್ಕೊಂತ 3 ಜನ ಹೇಳಿದ್ರೆ ನಾವೇನು ಬಡ್ಕೊಳ್ಳೋಣವೆ? ಯಾಕೆ ಅಂದರೆ ಓಟು ಹಾಕುವುದು ಪವಿತ್ರವಾದ ಕೆಲಸ, ಓಟ್ ಹಾಕ್ಬೇಕಪ್ಪ ಅಂತ ಆಯ್ಕೆಗಿಡೋದು ಅದೇ 3. ಹಂಗೆ ತಿರುಗಿದ್ರು ಅಜ್ಜಿ, ಹಿಂಗೆ ತಿರುಗಿದ್ರು ಅವ್ರ ಮಗ, ಹಂಗೆ ತಿರುಗಿದ್ರು ಅವ್ರ ಹೆಂಡತಿ. ಯಾವುದೇ ಪಕ್ಷದಲ್ಲಿ ಲೆಕ್ಕ ಹಾಕೊಳ್ಳಿ, ಭಾಳ ಕ್ಷೇತ್ರಗಳಲ್ಲಿ. ಆದರೆ ನೀವು ಓಟ್ ಹಾಕಲೇಬೇಕು, ಪವಿತ್ರವಾದ ಕರ್ತವ್ಯ ಅಂತೀವಿ ನಾವು. ಆಯ್ಕೆ ಕೊಡೋದು ಇದು. ಇನ್ನೇನು ಮಾಡಬೇಕು? ಆಯ್ಕೆ ಮಾಡಿದೆ ಕತೆ ಕಾಯಬೇಕು ನಾವು ಅಷ್ಟೇ. ಇನ್ನು ದಿಸ್ ಈಸ್ ಡೆಮೋಕ್ರಸಿ, ದಿ ಸೋ ಕಾಲ್ಡ್ ಡೆಮೋಕ್ರಸಿ ಆಫ್ 75 years. ಭವಿಷ್ಯದಲ್ಲಿ ಭಾರತದಲ್ಲಿ ನೋ ವೇ ಆರ್ಡಿನರಿ ಪೀಪಲ್ ಕ್ಯಾನ್ ವಿನ್ ಆ್ಯಂಡ್ ಆರ್ಡಿನರಿ ಪೀಪಲ್ ಕ್ಯಾನ್ ಕಮ್ ಅಪ್. ಆಗುತ್ತೆ. ಎಲ್ಲಾಗತ್ತೆ ಅಂದರೆ ಈ ದುಷ್ಟ ರಾಜಕೀಯ ಪಕ್ಷಗಳಿಗೆ ಗತಿ ಇಲ್ಲದ ಕ್ಷೇತ್ರಗಳಿರುತ್ತವೆ. ಗತಿ ಇರಲ್ಲ ಅಲ್ಲಿ ಯಾರುವೆ, ಕುಟುಂಬ ಇರಲ್ಲ, ಕುಟುಂಬದವರಿದ್ದರೂ ಗೆಲ್ಲ ತಾಕತ್ತಿರಲ್ಲ. ಅಂಥ ಜಾಗದಲ್ಲಿ ಒಬ್ಬ ವೀರನ ರೀತಿ ಯಾರೋ ಪಾಪ ಒಬ್ಬ ಉದ್ಭವಿಸಿ ಬರ್ತಾನೆ. ಅವನಪ್ಪಿ ತಪ್ಪಿ ಅವನಿಗೆ ಯಾವ ಹೋದ್ರೋಯ್ತು ಕೊಟ್ಬಿಡೋ ಅವನ ಕಡೆಗೆ ಟಿಕೆಟ್ ಯಾರೂ ಇಲ್ಲ ಅಲ್ಲಿ ಅಂತಾರೆ. ಬಟ್ ಅವನೇನಾದರೂ ಅಚಾನಕ್ಕಾಗಿ ಮಿರಾಕಲ್ ಆಗಿ ಗೆದ್ದು ಬಂದು ಲೀಡರ್ ಆದರೆ ಲೀಡರ್ ಆಗಬೇಕಷ್ಟೇ. ಇಲ್ಲದಿದ್ದರೆ ನಿಮ್ಮ ಹಣೆ ಬರಹ ಆರ್ಡಿನರಿ ಫ್ಯಾಮಿಲಿಗಳಲ್ಲಿ ಹುಟ್ಟಿದ್ದಿದ್ದು. ದಟ್ಸ್ ಯುವರ್ ಪ್ರಾಬ್ಲಮ್. ದಿಸ್ ಈಸ್ ಎ ಲೆಸನ್ ಟು ಎವ್ರಿ ವರ್ಕರ್ ಆಫ್ ಎವ್ರಿ ಪೊಲಿಟಿಕಲ್ ಪಾರ್ಟಿ. ಇದು ಪಾಠ. ಹಣ ಮತ್ತು ಕುಟುಂಬದ ದೌಲತ್ತುಗಳ ಮಧ್ಯೆ ನಡೆಯುತ್ತಿರುವ ಪ್ರಜಾಪ್ರಭುತ್ವ ಅಷ್ಟೇ ಇದು. ಇನ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಇಟ್ಸ್ ಎ ಕ್ವಶನ್ ಆಫ್ ಡಿಗ್ರಿ. ಆಗಲೇ ನಾನು ಹೇಳ್ದಂಗೆ ಯಾರೆಷ್ಟು ಅಂತ, ಯಾರೆಷ್ಟು ಹಿಂಗೆ ಕೊಟ್ಟಿಲ್ವಾ ಅಂತದೆ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿರೋದು 3 ಅಲ್ವಾ ಅಂತ. ನೀ ಕೊಟ್ಟಿಲ್ವೇನಪ್ಪ? ನಾನು 28ಕ್ಕೆ 16 ಕೊಟ್ಟಿರೋದು, ಇನ್ನೂ 8 12 ಇಲ್ವಾ ಖಾಲಿ? ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಆಗ್ಬಿಡೋದು. ದಿಸ್ ಇಸ್ ಪಾಲಿಟಿಕ್ಸ್. ಇದು ಹಬ್ಬ, ನಮ್ಮ ಪಾವಿತ್ರತೆ, ನಮ್ಮ ಮತ, ಪರಿವಾರ ಎಲ್ಲ ಏನು ಬರೆಯಲ್ಲ, ಬೋಳೆ ಮಾತುಗಳನ್ನು ಇಟ್ಕೊಂಡು
ನಮಗೆ ನಾವು ಮೋಸ ಮಾಡ್ಕೊಂಡು ಹೆಂಗೆ ಬದುಕ್ತಾ ಇದ್ದೀವಿ ನೋಡ್ರಿ ಭಾರತದಲ್ಲಿ ನಮ್ಮ ಪ್ರಜೆಗಳು. ನಾಚಿಕೆ ಕೆಟ್ಟವ್ರು ನಾವು, ಅವರಲ್ಲ. ಅವ್ರು ಎಲ್ಲ ನಾಚಿಕೆ ಬಿಟ್ಟು ಅಧಿಕಾರ ಹಿಡಿತಾರೆ. ನಾಚಿಕೆ ಕೆಟ್ಟಿರೋರು ನಾವು, ಓಟ್ ಹಾಕೊಂಡು ಕೂತ್ಕೊಂಡು. ಎಸ್, ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಪಟ್ಟಿ ಪ್ರಕಟ ಆಗೋದ್ರಿಂದ ತೀವ್ರ ಕುತೂಹಲ ಇದೆಯಂತೆ. ಕಾರಣ, ದಶಕಗಳ ಕಾಲ ಭದ್ರಕೋಟೆಯಾಗಿದ್ದ ರಾಯ್ಬರೇಲಿ ಮತ್ತು ಅಮೇಥಿಯಿಂದ ಯಾರನ್ನು ಇಳಿಸಬೇಕು ಅಂತ ಉತ್ತರ ಸಿಗತ್ತಂತೆ. ಕೆಲ ಮೂಲಗಳ ಪ್ರಕಾರ, ವಿ ಹ್ಯಾವ್ ನೋ ಕನ್ಫರ್ಮೇಷನ್, ಸೋನಿಯಾ ಗಾಂಧಿಯಿಂದ ತೆರವಾಗುವ ರಾಯ್ಬರೇಲಿನಲ್ಲಿ ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸೋದು ಅನುಮಾನವಂತೆ. ಅಲ್ಲದೆ ರಾಹುಲ್ ಗಾಂಧಿ ಅವರು ಬಿಡ್ತಾ ಇರೋ ಅಮೇಥಿನಲ್ಲಿ, ಬಿಟ್ಟಿಲ್ಲ ಇನ್ನೂ, ಬಿಟ್ಟರೆ ಅಲ್ಲೂ ಅವ್ರು ಹೋಗೋದು ಅನುಮಾನ ಅಂತೆ. ವಿಚ್ ಮೀನ್ಸ್ ಎಫೆಕ್ಟಿವ್ಲಿ ಎಲ್ಲ ಪ್ರಾಕ್ಟಿಕಲ್ ರೀಸನ್ಸಿಗೆ ಕಾಂಗ್ರೆಸ್ ಇಸ್ ವೆಕೇಟಿಂಗ್ UPನ. ಯಾವ ಉತ್ತರ ಪ್ರದೇಶ ಒಂದು ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಕಾಲದಿಂದ ಕಾಂಗ್ರೆಸ್ಸಿನ ಆಟದ ಮೈದಾನ ಆಗಿತ್ತು, ಯಾರನ್ನು ಬೇಕಾದ್ರೂ ಹಿಂಗೆ ಚಿಟಿಕೆ ಹೊಡ್ಕೊಂಡು ಬರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ, ಅಂತಹ ಒಂದು ಅತಿ ದೊಡ್ಡ ರಾಜ್ಯ, 80 ಕ್ಷೇತ್ರಗಳಿರುವ ರಾಜ್ಯ, ಆ ರಾಜ್ಯನ ಹೆಚ್ಚು ಕಡಿಮೆ ಖಾಲಿ ಮಾಡ್ತಿದ್ದಾರೆ. ಹೆಚ್ಚು ಕಡಿಮೆ. ಇದಾದರೆ ನಾ ಹೇಳ್ತಿರೋದು, ಇದಾದರೆ ಈ ಬೆಳವಣಿಗೆ ಕೆಲವರಿಗೆ ಅಲ್ಲಿ ನಿರಾಸೆ ತಂದಿದೆಯಂತೆ. ಬಹಳ ಸಹಜ. ಭಾರತೀಯ ಜನತಾ ಪಕ್ಷ 100 ಓಟ್ ಇದ್ದರೆ ಏನು 100 ಓಟ್ಗೂ 100 ಜನನೂ ಹೋಗ್ಬಿಟ್ಟು ತಕಪಕ ಅಂತ ತಟ್ಟು ಬರ್ತಾರೆ ಅಂತೇನಿಲ್ಲ. ಅವ್ರನ್ನ ವಿರೋಧ ಮಾಡೋರು 40 ಜನನೋ 36 ಜನನೋ 54 ಜನ 47 ಜನನೋ ಇದ್ದೇ ಇರ್ತಾರೆ. ಅವ್ರಿಗೊಂದು ಆಲ್ಟರ್ನೇಟ್ ಪಾಲಿಟಿಕ್ಸ್ಗೆ ಯಾರು ಬೇಕಲ್ಲ. ಹಾಗಾಗಿ ಕೆಲವರಿಗೆ ನಿರಾಸೆ ಆಗಿರಬಹುದು, ಆಗತ್ತೇನೋ. ರಾಯ್ಬರೇಲಿಯಲ್ಲಿ ಸ್ವಾಮಿ ಪ್ರಸಾದ್ ಮೌರ್ಯ ಅವರು ಕಾಂಗ್ರೆಸ್ ಜಗಳ ಆಡ್ಕೊಂಡವ್ರು ಬಿಟ್ಟು ಬಂದವರು, ಅವರು ಅಲ್ಲಿಂದ ಇದರಿಂದ ಸಮಾಜವಾದಿ ಪಾರ್ಟಿಯಿಂದ ಅಲ್ವಾ ಬಿಟ್ಟು ಬಂದವರು ಅವರು. ಅಲ್ಲಿ ಆ ಕಡೆ ಸಮಾಜವಾದಿ ಪಾರ್ಟಿ ಜೊತೆ ಡೀಲ್ ಮಾಡ್ಕೊಂಡಿಲ್ಲ, ಅವ್ರನ್ನೇ ಹಾಕ್ತಾರ ಏನೋ. ಅಮೇಥಿಯಲ್ಲಿ AICC ವಕ್ತಾರೆ ಸುಪ್ರಿಯಾ ಶ್ರೀನಾಥೆ ಅವ್ರನ್ನ ಕಣಕ್ಕಿಳಿಸ್ಬೋದು ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ನೋಬಡಿ ನೋಸ್ ಇದು ಆಗತ್ತೋ ಇಲ್ವೋ. BJP ಈಗಾಗಲೇ ಅಭ್ಯರ್ಥಿ ಕೊಟ್ಬಿಟ್ಟಿದೆ. ವಾರಣಾಸಿಯಿಂದ ಮೋದಿ, ಅಮೇಥಿಯಿಂದ ಸ್ಮೃತಿ ಇರಾನಿಗೆ, ರಾಯ್ಬರೇಲಿಯಿಂದ ನೂಪುರ್ ಶರ್ಮಾ, ಅದೇ ಹಿಂದೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಡಿಬೇಟಲ್ಲಿ ಯಾವುದ್ರಲ್ಲೋ ಗಲಾಟೆ ಆಯ್ತಲ್ಲ, ಆಕೆ. ಇನ್ನು ಮೋದಿಯವರ ವಿರುದ್ಧ AICC ವಕ್ತಾರ ಪವನ್ ಖೇರಾ ಅವ್ರನ್ನೇನೋ ನಿಲ್ಲಿಸ್ತಾರೆ ಅಂತ ಸುದ್ದಿ. ಈ ಮಧ್ಯೆ ಭಾರತೀಯ ಜನತಾ ಪಕ್ಷ ಒಂದು ವೇಳೆ ಗಾಂಧಿ ಅಂದರೆ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ಆ ಗಾಂಧಿ ಕಾಂದಾನ್ನ ವರುಣ್ ಗಾಂಧಿಗೆ ಏನಾದ್ರು ಟಿಕೆಟ್ ನಿರಾಕರಣೆ ಮಾಡಿದ್ರೆ ಅವರು SP ಅಥವಾ ಇಂಡಿಪೆಂಡೆಂಟಾಗಿ ನಾನು ಕಂಟೆಸ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರಂತೆ. ಯಾಕಂದರೆ ಅವರು ಒಂದು 2-3 ವರ್ಷದಿಂದ ಅವ್ರ ಪಕ್ಷದಿಂದ ದೂರ ಇದ್ದಾರೆ. ಬಟ್ ನಾನೆಲ್ಲೋ ನೋಡ್ತಾ ಇದ್ದೆ, ಅವರ ತಾಯಿ ಮಾತ್ರ, ಮೇನಕಾ ಗಾಂಧಿ ಅವರು ಮಾತ್ರ ಫಿಲಿಬಿಟ್ಟಿಂದ ಮತ್ತೆ ಕಂಟೆಸ್ಟ್ ಮಾಡ್ತಾರೆ, BJPಯಿಂದನೇ ಮಾಡ್ತಾರೆ ಅಂತ ಸುದ್ದಿ. ಈ ಮಧ್ಯೆ ತಮಿಳುನಾಡಿಗೆ ವಾಪಸ್ ಬಂದಿರುವ ರಾಜ್ಯಪಾಲರಾಗಿದ್ದ ತಮಿಳಸಾಯಿ ಅವರು BJP ವಾಪಸ್ ಬಂದಿದ್ದಾರೆ. ಎಲ್ಲ ಚೆನ್ನೈಯಲ್ಲಿ ಯಾವುದೋ ಕಾನ್ಸ್ಟಿಟ್ಯೂನ್ಸಿನೋ ಅಥವಾ ಕನ್ಯಾಕುಮಾರಿ, ತೂತುಕುಡಿನೋ ಅಲ್ಲೆಲ್ಲ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸರ್, ಇಲ್ಲೂ ಕೂಡ ಕುಟುಂಬ ರಾಜಕಾರಣದ ಬಗ್ಗೆನೇ ಚರ್ಚೆ ಆಗ್ತದೆ. ಅಮೇಥಿ ಆಗ್ಲಿ ರಾಯ್ಬರೇಲಿಯಲ್ಲಾಗ್ಲಿ ಅವ್ರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅಂತ, ಅಥವಾ ಬೇರೆ ಯಾರಿಗಾದ್ರೂ ಕೊಡಬೇಕು. ಕೆಲವು ಕ್ಷೇತ್ರಗಳಿಗೆ ಬಹಳ ವಿಚಿತ್ರವಾದಂತಹ ಒಂದು ಹೆಮ್ಮೆ, ಕೆಲವು ಕ್ಷೇತ್ರಗಳಿಗೆ. ಅದು ಆ ಕ್ಷೇತ್ರದವ್ರದ್ದು ನೈಜವಾದ ಹೆಮ್ಮೆಯೋ, ಅನಿವಾರ್ಯತೆಯ ಹೆಮ್ಮೆಯೋ, ಗತಿ ಇಲ್ಲದ ಹೆಮ್ಮೆಯೋ ನನಗೆ ಗೊತ್ತಿಲ್ಲ. ಅದೇನೆಂದರೆ ಆ ಕುಟುಂಬವನ್ನೇ ಗೆಲ್ಲಿಸಿಕೊಂಡು ಬಂದಿರುವ ಕ್ಷೇತ್ರ ಅಂತ ಕೆಲವು ಕ್ಷೇತ್ರಗಳಿವೆ. ಈ ಥರದ ಕ್ಷೇತ್ರಗಳು ಎಲ್ಲ ಪಟ್ಟಿಲೂ ಇದೆ. ನಾನು ಒಂದು ಪಾರ್ಟಿಗೆ ಹೇಳ್ತಿಲ್ಲ, ಇದು ಎಲ್ಲ ಪಟ್ಟಿಲೂ ಇದೆ. ಆ ರೀತಿಯ ಪಟ್ಟಿಲಿ ಬರೋದು ಈ ಅಮೇಥಿ ಮತ್ತು ರಾಯ್ಬರೇಲಿ, ಇವೆಲ್ಲ ಅಲ್ಲೆಲ್ಲ ಖ್ಯಾತಿ ಏನಂದರೆ 10 ಬಾರಿ ಗೆಲ್ಲಿಸಿ ಬಂದಿದ್ದಾರೆ, 26 ಬಾರಿ ಅಂತ ಹೀಗೆ ಲೆಕ್ಕಾಚಾರ. ಹಾಗಾಗಿ ನನಗೆ ಈ 2 ಕ್ಷೇತ್ರದಲ್ಲಿ ಪರಿವಾರವಾದ ಎಲ್ಲ ಇವತ್ತಿಂದ ಅಲ್ಲ, ಅವತ್ತಿಂದನೂ ಮಾಡ್ಕೊಂಡೇ ಬಂದಿರೋದು. ಮತ್ತು ಭಾರತದ ಜನ ಕುಟುಂಬ ಅಂದರೆ ಪವರ್ಫುಲ್ ಲೀಡರ್ಗಳಿದ್ದಾಗ, ಅತ್ಯಂತ ಶಕ್ತಿಯುತವಾದಂತಹ ನಾಯಕರುಗಳಿದ್ದಾಗ ಅವರ ಕುಟುಂಬದ ಜನರನ್ನು ಎತ್ತಿಕೊಂಡು ಅಪ್ಪಿಕೊಂಡು ಓಲೈಸಿಕೊಂಡು ಮುದ್ದಾಡಿರುವುದು ಹೊಸದೇನಲ್ಲ. ಆ ಕುಟುಂಬದಿಂದ ಬರುತ್ತಿರುವ ಕುಡಿಗಳು ಕಣ್ಣು ಬಿಡದಿದ್ದರೂ ಸರಿ ಎತ್ತಿಕೊಂಡು ಅಪ್ಪಿಕೊಂಡು ಮುದ್ದಾಡಿದ್ದಾರೆ ಭಾರತದ ಮತದಾರರು. ಇದನ್ನು ಪ್ರಜಾಪ್ರಭುತ್ವದ ಮೆಚ್ಯೂರಿಟಿ ಅಂತ ಅನ್ಬೇಕೋ ಅಥವಾ ಬುದ್ಧಿವಂತರು ಜನ ಅನ್ಬೇಕೋ ಅಥವಾ ಅಲ್ಲವೋ ಗೊತ್ತಿಲ್ಲ. ಯಾಕಂದರೆ ಎರಡೂ ವಾದವನ್ನು ಮಾಡೋರಿದ್ದಾರೆ. ಆದರೆ ಒಂದಂತೂ ನಿಜ,
ಭಾರತದ ರಕ್ತದಲ್ಲಿ ಒಂದು ರೀತಿ ಇದನ್ನೆಲ್ಲ ಒಪ್ಪಿಕೊಂಡು ಹೋಗುವ ಮನೋಭಾವ ರಕ್ತದಲ್ಲೇ ಇದೆ ನಮಗೆ. ಅನಿವಾರ್ಯನೂ ನಮಗಿದೆ ಇದು, ಇವತ್ತಿಂದಲ್ಲ ಇದು ಸಮಸ್ಯೆ. ರಾಜ ಮಹಾರಾಜರ ಕಾಲದಿಂದನೂ ನಾವು ಇದನ್ನು ಒಪ್ಕೊಂಡು ಬಂದಿರೋರೆ. ರಾಜ ಒಳ್ಳೆಯವನು, ಅವನ ಮಗ ದುಷ್ಟ ಆದರೂ ಅನಿವಾರ್ಯವಾಗಿ ಅವನನ್ನು ಒಪ್ಕೊಂಡು ಹೋಗಿರೋದೆ ನಾವು. ಹಾಗಾಗಿ ಯು ಕಾಂಟ್ ಹೆಲ್ಪ್. ಈಸ್ ಇಟ್ ದ ಸೇಮ್ ಪ್ರಾಬ್ಲಮ್ ಬರೀ ಭಾರತದಲ್ಲೇ? ನೋ. ಪ್ರಜಾಪ್ರಭುತ್ವ ಎಂಬ ನಾಟಕ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಕಡೆನೂ ಇದೆ. ಇದು ಪಾಕಿಸ್ತಾನದಲ್ಲೂ ಇದೆ. ತಂದೆ ಪ್ರಧಾನಮಂತ್ರಿ ಆಗಕ್ಕಾಗಲಿಲ್ಲ ಅಂತ ನವಾಜ್ ಶರೀಫು ಮಗಳನ್ನು ಮರಿಯಮ್ಮನ್ ಮಾಡಿಸ್ಬಿಟ್ಟು ಅಲ್ಲಿ ಪಂಜಾಬ್ ಪ್ರಾವಿನ್ಸಲ್ಲಿ ಕೂರಿಸ್ಬಿಟ್ಟು ತಾನು ಮೀಟಿಂಗ್ಗಳಲ್ಲಿ ಕೂತಿದ್ರು ಅನ್ನೋದೇ ಈಗ ಅಲ್ಲಿ ದೊಡ್ಡ ಗಲಾಟೆ. ಅವ್ರು ನಡೆಸ್ತಿದ್ರು ಅನ್ನೋದೇ ದೊಡ್ಡ ಗಲಾಟೆ ಈಗ ಅಲ್ಲಿ. ಹಾಗಿದ್ರೆ ಅತ್ಯಂತ ಮುಂದುವರಿದ ದೇಶ ಆಗಿರಬಹುದಾದ ಅಮೆರಿಕದಲ್ಲಿ ಇಲ್ವಾ ಅಂತದ್ದು ಇದೆ. ಅಮೆರಿಕದಲ್ಲೂ ಇದೆ. ಅಪ್ಪನೂ ಪ್ರೆಸಿಡೆಂಟ್ ಆಗಿದ್ದಾರೆ, ಮಗನೂ ಪ್ರೆಸಿಡೆಂಟ್ ಆಗಿದ್ದಾರೆ. ಅಥವಾ ಅಪ್ಪ ಸೆನೆಟರ್ ಆದಮೇಲೆ ಮಗನೂ ಸೆನೆಟರ್ಗೆ ಬಂದಿರ್ಬೋದು, ಅಥವಾ ಅಪ್ಪ ಕಾಂಗ್ರೆಸ್ಮನ್ ಆಗಿದ್ದರೆ ಮಗನೂ ಕಾಂಗ್ರೆಸ್ಮನ್ಗೆ ಬಂದಿರ್ಬೋದು. ಡ್ಯಾಶ್ 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 ಅಲ್ಲೂ ಇದೆ. ಆದರೆ ಆ ಬ್ಲೇಟೆಂಟ್ನೆಸ್ ಇದೆಯಲ್ಲ, ಅಂದರೆ ನಾನು ಮಾಡೋದು ಹಿಂಗೆ ಏನು ಮಾಡ್ತೀರಾ ಅನ್ನೋ ಇದೆಯಲ್ಲ, ಅದು ಆ ಪ್ರಮಾಣದಲ್ಲಿ ಕಾಣ ಸ್ವಲ್ಪ ಸೊಫೆಸ್ಟಿಕೇಟೆಡ್ ಆಗಿ ಕಾಣುತ್ತೆ. ಅಂದರೆ ಅದನ್ನು ಬದಲಾಯಿಸೋ ಸ್ಥಿತಿ ಮೀರ್ ಹೋಗಿ ಕಾಣಲ್ಲ ನನಗೆ ಅಲ್ಲವೇ ಭಾಳ ದೇಶಗಳಲ್ಲಿ. ಎನಿ ಕಂಟ್ರಿ, ಫಾರ್ ಎಕ್ಸಾಂಪಲ್ ಸಿಂಗಾಪುರ್ನಲ್ಲಿ ಲಿಕ್ವೆನ್ಯೂ ಆಳಿರ್ಬೋದು, ಅವರು ಪುತ್ರ ಆಳ್ತಾ ಇದ್ದಾರೆ. ಅಪ್ಪ ಮಕ್ಕಳು ಇಬ್ಬರ ಮಧ್ಯೆ 50 ವರ್ಷ ಆಗೋಗಿದೆ ಆ ದೇಶಕ್ಕೀಗ. 50 ವರ್ಷ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, 50 ವರ್ಷ ಆಗೋಗಿದೆ. ಮಲೇಷ್ಯಾ ಆಗಿದೆ, ಇಂಡೋನೇಷ್ಯಾ ಆಗಿದೆ. ಇತ್ತೀಚೆಗೆ ಅವ್ರ ಮಗನ ಕರ್ಕೊಂಬಂದ್ರು ಅವ್ರೂ ಆಗಿದೆ. ಫಿಲಿಪೀನ್ಸ್ ಆಗಿದೆ. ಮಾರ್ಕೋಸು, ಆಮೇಲೆ ಹೆಂಡತಿ ಮೆಲ್ಡಾ ಮಾರ್ಕೋಸು ಎಲ್ಲ ಬಂದರು, ಆಗಿದೆ. ಯಾವ ದೇಶಗಳಲ್ಲಿ ಈ ರೀತಿ ಇದೆ ಅಲ್ಲೆಲ್ಲ ಬಂದಿದೆ, ಬಂದಿಲ್ಲ ಅಂತಲ್ಲ. ಆದರೆ ನನ್ನ ದೇಶದ ಒಳಗಡೆ ಇತ್ತೀಚಿನ ವರ್ಷಗಳಲ್ಲಿ ಕುಟುಂಬವನ್ನು ಮೀರಿ ಜನರನ್ನು, ಶ್ರೀಸಾಮಾನ್ಯರನ್ನು ಎತ್ತಿಕೊಂಡು ಯಾರಾದರೂ ಬಂದಿದ್ದರೆ ಅವರವರ ಶಕ್ತಿಯಾನುಸಾರ ಇತ್ತೀಚಿನ ವರ್ಷಗಳಲ್ಲಿ, ಯಾಕಂದರೆ ಕಮ್ಯುನಿಸ್ಟ್ ಹ್ಯಾಸ್ ವೀಕಂಡ್, ಸ್ಟಿಲ್ ದೇ ಆರ್ ಟ್ರೈಯಿಂಗ್ ಟು ಡೂ ಆ್ಯಂಡ್ ಆಪ್ ಮಾಡಿದೆ ಆ ಕೆಲಸನ. ಅಲ್ಲದೆ ಭಾಳ ಹೊಸೊಬ್ಬರು ಆಟೋ ರಿಕ್ಷಾ ಓಡಿಸ್ತಿದ್ರಂತೆ, ಟೀ ಅಂಗಡಿ ಇಟ್ಕೊಂಡಿದ್ರಂತೆ, ಇಂಥವ್ರನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ ಈಗ. ಅವರೆಲ್ಲ ಮುಂದಕ್ಕೆ ಅವ್ರವ್ರ ಮಕ್ಕಳು ತರ್ಬೋದೇನೋ, ನನಗೆ ಗೊತ್ತಿಲ್ಲ, ಅದು ಪ್ರಶ್ನೆ ಬೇರೆ. ಮುಂದುವರೆದಂತೆ ಹೇಗೆ ಬದಲಾಗುತ್ತೆ ಐ ಡೋಂಟ್ ನೋ, ಅದೇನಾಗುತ್ತೋ ನಾಳೆ. ಬಟ್ ಆ ಎಕ್ಸ್ಪೆರಿಮೆಂಟ್ ಆಗಿದೆ. ಆ್ಯಂಡ್ BJPನಲ್ಲಿ ಒಂದು 40-50% ಟ್ರೈ ಮಾಡ್ತಾರೆ ಅದನ್ನು. ಪ್ರಯತ್ನನೇ ಹೊಸೊಬ್ಬರನ್ನ ತರೋಣ, ಯಾರಿಗೂ ಇಲ್ಲದೆ ಬೆಂಬಲ ಇಲ್ಲದೆ ಇದ್ದವ್ರನ್ನ ತರೋಣ ಅಂತ ಟ್ರೈ ಮಾಡ್ತಾರೆ. ಒಟ್ಟಿನಲ್ಲಿ ಇದು ನಮ್ಮ ಪರಿಸ್ಥಿತಿ. ಲೆಟ್ಸ್ ಎಂಜಾಯ್.